ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ಸಂಜೆ ಊಟಕ್ಕೆ ರೊಟ್ಟಿ ಮಾಡ್ಲಿಕ್ಕೆ ನಮಗೆ ಏನಾದ್ರು ಬೇಜಾರಾಗಿದ್ದರೆ ಈ ಥರ ಜೋಳದ ಹಿಟ್ಟಿನ ಬೇಳೆ ಕಡುಬನ್ನ ಮಾಡ್ಕೊಳ್ಬೋದು ನೋಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. 10 ಮಿನಿಟದಲ್ಲಿ ನಾವು ಈ ಥರ ಜೋಳದ ಹಿಟ್ಟಿನ ಕಡುಬನ್ನ ಮಾಡ್ಕೊಳ್ಬೋದು. ಇದು ಆರೋಗ್ಯಕ್ಕೂ ಒಳ್ಳೆಯದು. 1 ಕಪ್ ಜೋಳದ ಹಿಟ್ಟಿದ್ರೆ ಸಾಕು. ಇದನ್ನು ನಾವು ಪಟಾಪಟ್ ಅಂತ 10-15 ಮಿನಿಟಲ್ಲಿ ಮಾಡ್ಕೊಳ್ಬೋದು ನೋಡಿ. ನಾನಿಲ್ಲಿ 1 ಬಟ್ಲು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಮೆತ್ತೆ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಟೊಮೆಟೊ ಮತ್ತು ಒಂದು 3-4 ಸ್ಪೂನ್ ತೊಗರಿಬೇಳೆನ ನೆನೆ ಇಟ್ಕೊಂಡಿದ್ದೀನಿ. ಇಷ್ಟಿದ್ರೆ ಒಂದೇ, ಮತ್ತು ಸ್ವಲ್ಪ ಕರಿಬೇವು ಒಗ್ಗರಣೆಗೆ ನೋಡಿ. ಇಷ್ಟಿದ್ರೆ ಸಾಕು. ಈಗ ನಾವು ಹಸಿ ಖಾರ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಈಗ ಇದಕ್ಕನ್ನು ಒಂದು 4-5 ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ಹಾಕ್ಕೋತೀನಿ ಮತ್ತು ನಾನು ಹಿಟ್ಟಿಗೆನೂ ಹಾಕ್ಕೊಳ್ತೀನಿ ನೋಡಿ. ನೋಡಿ ಈ ಥರ ತರಿಯಾಗಿ ರುಬ್ಕೊಂಬಂದ್ರೆ ಖಾರ ರೆಡಿ. ಇದು ಜೋಳದ ಹಿಟ್ಟಿನ ಕಡುಬು ಮಾಡ್ಲಿಕ್ಕೆ ನಾವು ಹಸಿ ಖಾರನೇ ರುಚಿ. ನಾನೀಗ ಬೇಳೆ ತೊಗೊಂಡಿದ್ದೀನಿ 2-3 ಸ್ಪೂನು. ಇದಕ್ಕೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ ಇದನ್ನು 2-3 ಸೀಟಿ ಕೂಗಿಸ್ಕೊಂಬರ್ಬೇಕು ನೋಡಿ. ನಾನಿಲ್ಲಿ ಮೆತ್ತೆನ ತೊಳೆದು ಚೆನ್ನಾಗಿ ಕ್ಲೀನಾಗಿ ಮಾಡಿಟ್ಕೊಂಡಿದ್ದೀನಿ. ಇದು ಎಳೆ ಮೆತ್ತೆ ಇದೆ. ಮತ್ತು ನಿಮಗೇನಾದರೂ ಬಲ್ತದ ಮೆತ್ತೆ ಇದ್ದರೆ ಎಲೆ ತೊಗೊಳ್ಳಿ. ಇದು ಚೆನ್ನಾಗಿ ಆರೋಗ್ಯಕ್ಕೂ ಒಳ್ಳೆಯದು, ಶುಗರ್ ಇದ್ದವ್ರಿಗೂ ಒಳ್ಳೆಯದು ನೋಡಿ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಕಟ್ ಮೆತ್ತೆನ ತೊಗೊಂಡಿದ್ದೀನಿ. ಯಾರಿಗೆ ಜೋಳದ ರೊಟ್ಟಿ ಅಥವಾ ಪಲ್ಯ ಅದು ಏನು ಮಾಡೋದಪ್ಪ ಅಂತಂದರೆ ಇದನ್ನು 10-15 ಮಿನಿಟ್ದೊಳಗೆ ಮಾಡ್ಕೊಳ್ಬೋದು ನೋಡಿ. ಈರುಳ್ಳಿನೇ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೋದ್ರಿಂದ ನಮಗೆ ಬಾಯಲ್ಲಿ ಸಿಗತ್ತೆ ನೋಡಿ. ಈ ಥರ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು ನಾವು. 1 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊಲ್ಲಿ ಬೀಜನ ತೆಗಿತಾ ಇದ್ದೀನಿ. ನೀವು ಬೇಕಂದರೆ ಹಾಕ್ಕೊಳ್ಬೋದು ಹುಳಿಗೆ. ನಾನು ಟೊಮೆಟೊಲ್ಲಿ ಬೀಜನ ತೆಗೆದು ಮಾಡ್ತೀನಿ. ಕಿಡ್ನಿ ಸ್ಟೋನ್ಗೂ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಇದು. ಬೇಕಂದವ್ರು ಹಾಕ್ಕೊಳ್ಳಿ. ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಜೋಳದ ಹಿಟ್ಟಿನ ಕಡುಬನ್ನು ನಾವು ಸಣ್ಣ ಮಕ್ಕಳಿಗೆ ಈ ಪಾಸ್ತಾ ಥರ ಸೇಮ್ ಪಾಸ್ತಾ ಥರನೇ ರುಚಿ ಇದೆ ನೋಡಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ನಾನು ಇದಕ್ಕೆ 1 ಬಟ್ಲ ನೀರು ತೊಗೊಂಡಿದ್ದೀನಿ. ಇದನ್ನು ಹಿಟ್ಟನ್ನು ನಾವು ಯಾವಾಗಲೂ ಈ ಥರ ಜಿಗಿಟ್ಟು ಹಾಕೊಂಡೇ ಮಾಡಬೇಕು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ನೀರು ಕಳ ಕಾಯಬೇಕು. ಈ ಗುಳ್ಳೆದು ಬರೋ ಥರ ಕಾದ್ರೇ ಚೆನ್ನಾಗಿರತ್ತೆ ನೋಡಿ. ನೀರನ್ನು ಕಂಪಲ್ಸರಿ ಇದೇ ಥರ ಗುಳ್ಳೆ ಬರೋ ಥರನ ಕಾಯಿಸ್ಕೋಬೇಕು. ಈಗ ನಾನು ಇದಕ್ಕೆ 1 ಬಟ್ಲ ಜೋಳದ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಹಾಕೊಂಡು 1 ಸ್ಪೂನ್ದಿಂದ ಗ್ಯಾಸ್ ಆಫ್ ಮಾಡಿ ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಜಿಗಿಟ್ಟು ಹಾಕೋದು ಅಂತೀವಿ ನೋಡಿರಿ. ನಿಮಗೆ ರೊಟ್ಟಿ ಮಾಡ್ಲಿಕ್ಕೆ ಬರದೇ ಇದ್ದವರು ಈ ಥರ ಕಡುಬರ ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ನೋಡಿ, ಈಗ ಬೇಳೆನೂ ಬೆಂದಿದೆ. ಈ ಥರ ಚೆನ್ನಾಗಿ ಬೆಂದಿರಬೇಕು. ಈಗ ನೋಡಿ ಜೋಳದ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಬಿಸಿ ಇರ್ತಾನೆ ನಾವು ನಾದ್ಕೊಳ್ಬೇಕು ನೋಡಿ. ಈಗ ಸ್ವಲ್ಪ ಕೈಗೆ ನೀರು ಬಿಸಿ ಇರತ್ತೆ, ನೋಡ್ಕೊಂಡು ನಾದ್ಕೊಳ್ಳಿ. ನಿಮ್ಗೆ ಬಿಸಿ ಸುಡತ್ತೆ ಅಂದರೆ ಸ್ವಲ್ಪ ತಣ್ಣೀರನ್ನು ತೊಗೊಂಡು ನೀವು ಕೈಗೆ ಹಚ್ಕೊಂಡು ನಾದ್ಕೊಳ್ಬೋದು ನೋಡಿ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಜೋಳದ ಹಿಟ್ಟಿನ ಕಡುಬು ಪಟಾಪಟ್ ಅಂತ ಮಾಡ್ಕೊಳ್ಬೋದು. 1-2-3 ಮಿನಿಟ್ ಒಳಗೆ ನಾವು ಜೋಳದ ಹಿಟ್ಟನ್ನು ಈ ಥರ ಜಿಗಿಟ್ಟು ಹಾಕೊಂಡು 1 ಮಿನಿಟ್ ನಾದ್ಕೊಳ್ಬೇಕು ಚೆನ್ನಾಗಿ. ಹಿಟ್ಟನ್ನು ಈ ಥರ ನಾವು ಕೈಲೇ ತಿಕ್ಕಿ ಹಿಂಬದಿ ಕೈಯಲ್ಲಿ ಎಲ್ಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ. 1 ಮಿನಿಟರೆ ನಾವು ಈ ಥರ ಹಿಟ್ಟನ್ನು ನಾದ್ಕೊಳ್ತಾ ಇರಬೇಕು. ಈಗ ಹಿಟ್ಟು ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ನಮಗಿಷ್ಟೇ ಎಷ್ಟು 1 ಬಟ್ಲು ಹಿಟ್ಟಿದ್ರೆ ನಾವು ಜೋಳದ ಕಡುಬನ್ನ ಮಾಡ್ಕೊಳ್ಬೋದು ನೋಡಿ. ಈ ಥರ ಸಣ್ಣದಾಗಿ ಗುಳ್ಳೆನ ಕಟ್ ಮಾಡ್ಕೊಳ್ಬೇಕು. ಯಾವ ಸೈಜ್ ಬೇಕು ಯಾವುದಂದರೆ ಗೋಲಿ ಸೈಜ್ ಉಂಡೆಗಳನ್ನ ಮಾಡ್ಕೊಂಡು ಈ ಥರ ಕೈಯಲ್ಲಿ ಒತ್ತಿ ಮಧ್ಯದ ಭಾಗಗಳಲ್ಲಿ ಈ ಥರ ಪ್ರೆಸ್ಸನ್ನು ಮಾಡ್ಕೊಬೋದು ನೋಡಿ. ಅಥವಾ ಕಡುಬು ಮಾಡೋ ಥರ ನಾವು ಕೈಯಲ್ಲಿ ಈ ಥರ ಒತ್ತಿ ರೌಂಡನ್ನು ಮಾಡ್ಕೊಳ್ಬೋದು. ಈ ಥರ ರೆಡಿ ಮಾಡ್ಕೊಂಡು ನಾವು ಇಟ್ಕೊಂಡ್ರೆ ಆಗತ್ತೆ ನೋಡಿ. ಈಗ ಇದನ್ನು ಒಗ್ಗರಣೆ ಕೊಡೋಣ. ಹಿಂಗೆ ತಿನ್ನಲಿಕ್ಕೂ ಆಗಲ್ಲ ನೋಡಿ. ಈಗ ನಾನು ಒಂದು ಪಾತ್ರೆಗೆ ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವು. ಈಗ ಇದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ನೀವು ಮಕ್ಕಳಿಗೆ ಬಾಕ್ಸಿಗೇನು ಹಾಕಿಕೊಡ್ಬೋದು ನೋಡಿ. ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. ಈಗ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕೆಂಪಗಾಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಂಡು ಇದಕ್ಕೆ 1 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಮೆತ್ತಗಾಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಟೊಮೆಟೊನ ನಿಮಗೆ ಹುಳಿಗೆ ತಕ್ಕಂತನೂ ಹಾಕೋಬೋದು, ಅಥವಾ ಲಾಸ್ಟಿಗೆ ನೀವು ಸ್ವಲ್ಪ ಲಿಂಬೆಹಣ್ಣಿನ ರಸನೂ ಹಾಕ್ಕೋಬೋದು ನೋಡಿ. ನಾನೀಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ಟೇಸ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟು. ಈ ಥರ ನಾನು ಒಂದು 5-6 ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿನ ಹಾಕೊಂಡು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ನೋಡಿ. ಈಗ ಇದಕ್ಕೆ ನಾನು ಮೆತ್ತೆ ಹಾಕ್ಕೊಳ್ತಾ ಇದ್ದೀನಿ.
ಮೆತ್ತೆ ಹಾಕೊಂಡ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳೋದ್ರಿಂದ ಕೈನೂ ಕಡಿಮೆ ಆಗತ್ತೆ ಮತ್ತು ತಿನ್ನಲಿಕ್ಕೂ ರುಚಿ ಇರತ್ತೆ ನೋಡಿ. ಈ ಜೋಳದ ಹಿಟ್ಟಿದ ಬೇಳೆ ಕಡುಬು ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. ಮೆತ್ತೆ ಸ್ವಲ್ಪ ಆಗಿದೆ ಈಗ ಚೆನ್ನಾಗಿ ನೋಡಿ ಎಷ್ಟೊಂದಿದ್ದ ಮೆತ್ತೆ ಸ್ವಲ್ಪ ಕಾಣ್ತಾ ಇದೆ. ಈ ಥರ ನಾವು ಫ್ರೈ ಮಾಡ್ಕೊಳ್ಬೇಕು. 2ರಿಂದ 3 ಮಿನಿಟ್ ಆದರೂ ನಾವು ಮಧ್ಯಮ ಉರಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿ ಕೈನೂ ಹೋಗಿರುತ್ತೆ ಮತ್ತು ರುಚಿನೂ ಹೆಚ್ಚಾಗಿರುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ಒಣ ಖಾರ ಪುಡಿ ಮತ್ತು ಅರಿಶಿನ ಪೌಡರು. ನಾನು ಇದು ಖಾರ ಇದ್ರೇ ಚೆನ್ನಾಗಿರುತ್ತೆ. ಬೇಳೆ ಕಡುಬು, ಜೋಳದ ಹಿಟ್ಟಿನ ಬೇಳೆ ಕಡುಬು ಖಾರ ಇದ್ರೇ ಚೆನ್ನಾಗಿರುತ್ತೆ ನೋಡಿ. ಈಗ ಇದಕ್ಕನ್ನು ನಾವು ಸ್ವಲ್ಪ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಮತ್ತೊಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ನೀರನ್ನು ಚೆನ್ನಾಗಿ ಈ ಥರ ಗುಳ್ಳೆ ಬರೋ ಥರ ಅಲ್ಲ, ನೀರು ಚೆನ್ನಾಗಿ ಹೊಳಬೇಕು, ಆ ಥರ ಕಾಯಿಸ್ಕೋಬೇಕು ನಾವು ನೀರನ್ನು. ಅಂದ್ರೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈ ಥರ ನಾವು ನೀರನ್ನು ಕಳ ಕಾಸೋದ್ರಿಂದ ಈ ಕಡುಬುಗಳು ಒಡೆಯೋದಿಲ್ಲ. ನಾವು ಹಸಿ ನೀರೊಳಗೂ ಹಾಕ್ದಂಗೆ ಈ ಥರ ಹಾಕ್ಕೊಂಡು ಇದನ್ನು 4ರಿಂದ 5 ಮಿನಿಟ್ ಆದರೂ ಬೇಯಿಸ್ಕೊಳ್ಬೇಕು. ಸ್ಪೂನ್ ಹಾಕಿ ಕೈ ಆಡಿಸ್ಬೇಡಿ, ಇಲ್ಲದ್ರೆ ಏನಾಗ್ತಾವಂದ್ರೆ ಕಡುಬು ಮುರಿದು ಬಿಡ್ತಾವೆ ನೋಡಿರಿ. ಈಗ ನಾನು ಎಲ್ಲ ಕಡುಬು ಹಾಕ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡಬೇಡಿ, ಕಡುಬು ಒಡೆಯತ್ತೆ. ಒಂದು 4ರಿಂದ 5 ಮಿನಿಟ್ ಆದರೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು ಮುಚ್ಚಳ ಮುಚ್ಚಿ 5 ಮಿನಿಟ್ ಆದರೂ ನಾವು ಹೈ ಫ್ಲೇಮ್ ಇಟ್ಕೊಂಡನ ಬೇಯಿಸ್ಕೊಳ್ಬೇಕು ನೋಡಿ. ಈಗ ಚೆನ್ನಾಗಿವ, ಒಡೆಯೋದು ಇಲ್ಲ, ಈ ಥರ ಆಗಿದೆ ರೆಡಿ. ಚೆನ್ನಾಗೂ ಬೆಂದಿದೆ ಇದು ನೋಡಿ. ಯಾರಿಗಾದರೂ ಮೆತ್ತೆ ಪಲ್ಯ, ಸಾಂಬಾರು ಅಥವಾ ಅನ್ನ ಎಲ್ಲ ಮಾಡ್ಲಿಕ್ಕೆ ಬೇಜಾರಾಗಿದ್ದರೆ ಇದನ್ನು 1 ಪಾಟ್ ಮೀಲನ್ನು ಅನ್ಬೋದು ನೋಡಿ. ಇದಕ್ಕೆ ಈಗ ನಾನು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ. ಇದನ್ನು ಹಾಕ್ಕೊಂಡು 1-2 ಮಿನಿಟ್ ಬೇಯಿಸ್ಕೊಳ್ಬೇಕು ನಾವು. ಈಗ 2 ಮಿನಿಟ್ ಬೇಯಿಸೋದ್ರಿಂದ ಇದು ಉಪ್ಪು, ಹುಳಿ, ಖಾರ, ಬೇಳೆ ಎಲ್ಲನೂ ಹಿಡ್ಕೊಳ್ಳುತ್ತೆ ಮತ್ತು ತಿನ್ಲಿಕ್ಕೂ ಚೆನ್ನಾಗಿರತ್ತೆ ನೋಡಿ. ಮತ್ತೊಂದು ಮಿನಿಟ್ ನಾವು ಇದನ್ನು ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ನಿಮಗೆ ಹಿಂಗೆ ಬೇಕಂದರೆ ಹಿಂಗೆನೂ ತಿನ್ಬೋದು ನೀವು. ಮ್ಯಾಗಿ ಟೇಸ್ಟ್ ಇರುತ್ತೆ ಮತ್ತು ಪಾಸ್ತಾ ಸೇಮ್ ಪಾಸ್ತಾ ತಿಂದಂಗೆ ಇರುತ್ತೆ ನೋಡಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಬಿಸಿಯಾದ ಜೋಳದ ಹಿಟ್ಟಿನ ಕಡುಬು ರೆಡಿ ನೋಡಿ. ಈ ಥರ ಆಗಿದೆ. ಈಗ ಇದನ್ನು ನಾನು ಸರ್ವ್ ಮಾಡ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.